ಮೊದಲನೇ ಸ್ಟೋರಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದೆ. ಸ್ವತಃ ಎಸ್ಐಟಿ ತನಿಖೆ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ಅಲ್ಲಿ ಹೋಗಿ ಸಾಕಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ರೆ, ಅನಾಮಿಕ ವ್ಯಕ್ತಿಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ. ಬಹಳ ಪ್ರಮುಖವಾಗಿ ಅನಾಮಿಕನ ಜನ್ಮವನ್ನ ಜಾಲಾಡ್ತಾ ಇದೆ ಎಸ್ಐಟಿ ಟೀಮ್. ಬುರುಡೆ ರಹಸ್ಯ, 2 ದಿನ ಡ್ರಿಲ್, ಪ್ರಶ್ನೆಗಳ ಸುರಿಮಳೆ. ಬುರುಡೆ ವಿಷಯ ಬಿಚ್ಚಿಟ್ಟವನಿಗೆ ಎಸ್ಐಟಿ ಮುಖ್ಯಸ್ಥರ ಡ್ರಿಲ್. ಇದು ಅನಾಮಿಕನಿಗೆ ತಿರುಗುಬಾಣ ಆಗುತ್ತಾ? ಹಾಗಾದ್ರೆ ಈ ಕೇಸ್ ಆಗೋದಾದ್ರೆ ಯಾಕೆ? ಆತೇನ ಅಪರಾಧಿ ಅಲ್ಲ, ಆರೋಪಿ. ಮುಂದಿನ ದಿನಗಳು ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ ಆತನೇ ಸ್ವತಃ ಬಂದು ಇಲ್ಲಿ ಸಾಕ್ಷಿಗಳನ್ನ ಕೊಟ್ಟಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲು ಮಾಡಿದ್ದಾನೆ. ಸೊ ಈ ನಿಟ್ಟಿನಲ್ಲಿ ಆತ ಈಗ ಅನಾಮಿಕ ಅಲ್ಲ, ಒಂದು ಸಾಕ್ಷಿದಾರ, ಇನ್ನೊಂದು ದೂರದಾರ ಆಗಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಸ್ವತಃ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಕೂಡ ಪ್ರಶ್ನೆಗಳನ್ನ ಕೇಳಿದ್ರು, ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ರು ಅವನ ಎದುರುಗಡೆಯಲ್ಲಿ. ಆತ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ನೀನು ಶವವನ್ನು ಹೂಳುವಂತ ಸಂದರ್ಭದಲ್ಲಿ ನೀನು ಒಬ್ಬನೇ ಇದ್ನ, ಅಥವಾ ನಿನ್ನ ಮೇಲ್ವಿಚಾರಕರು ಯಾರು ನಿನಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು? ಆತ ಅಂದ್ರೆ ಮೇಲ್ವಿಚಾರಕ ಇನ್ನೂ ಕೂಡ ಜೀವಂತವಾಗಿದ್ನ? ಸಾಕಷ್ಟು ಪ್ರಶ್ನೆಗಳನ್ನ ನೋಡಿ, 2 ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು ಎಸ್ಐಟಿ ಮುಖ್ಯಸ್ಥರಿಂದಲೇ ಗ್ರಿಲ್ ಮಾಡ್ತಿರೋದು ಪ್ರಶ್ನೆಗಳು, ಇನ್ನೊಂದು ಅನಾಮಿಕನಿಗೆ ವೈಯಕ್ತಿಕ ಪ್ರಶ್ನೆ. ಈಗ ಮುಖ್ಯಸ್ಥರಿಂದ ಏನ್ ಪ್ರಶ್ನೆಗಳನ್ನ ಕೇಳಿದ್ರು, ನಾನು ಏನ್ ಪ್ರಶ್ನೆಗಳು ಅಂತ ನಾನು ಹೇಳ್ತೀನಿ, ವೈಯಕ್ತಿಕವಾಗಿ ಏನ್ ಕೇಳಿದ್ರು ನೀವು ಹೇಳಿ. ಈಗ ನೋಡಿ, ಈಗ ಎಸ್ಐಟಿ ಮುಖ್ಯಸ್ಥರು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು? ಪ್ರಶ್ನೆ ನಂಬರ್ 1, ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಪ್ರಶ್ನೆ ನಂಬರ್ 1, ಅರ್ಥ ಮಾಡ್ಕೊಳ್ಳಿ. ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಯಾಕೆ ಹೇಳಿ, ನಾನು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಒಬ್ಬನೇ ಇರೋದಕ್ಕೆ ಸಾಧ್ಯ ಇಲ್ಲ. ಗ್ರಾಫಿಕ್ ಪಾಯಿಂಟ್ಸ್ ಹಾಕೊಳ್ಳಿ. ಅದು ಪ್ರಶ್ನೆ ಮೊದಲನೇಗಿದೆಯಲ್ಲ, ಅದು ಮುಖ್ಯಸ್ಥರಿಂದ ಗ್ರಿಲ್ ಅಂತಿದೆಯಲ್ಲ, ಯಾಕೆ ಹಾಕೊಳ್ಳಿಲ್ಲ ಅದನ್ನ? ಗ್ರಾಫಿಕ್ ಪಾಯಿಂಟ್ಸು. ಮೊದಲನೇ ಪ್ರಶ್ನೆ, ಶವಗಳನ್ನ ಹೂಳುವಾಗ ನಿನ್ನ ಜೊತೆ ಯಾರಿದ್ರು ಅಂತ. ಸೊ ಯಾಕಂದ್ರೆ ಒಬ್ಬರೇ ಇರೋದಕ್ಕಾಗೋದಿಲ್ಲ, ಅಕ್ಕಪಕ್ಕ ಯಾರಾದ್ರೂ ಇದ್ದೇ ಇರ್ತಾರೆ, ಅವರೆಲ್ಲ ಯಾರು ಅಂತ. ನೆಕ್ಸ್ಟ್, ಶವ ಹೂಳಲು ಬಲವಂತ ಪಡಿಸಿದ ಆತನ ಹೆಸರೇನು? ಆಯ್ತಪ್ಪ, ಈ ಅನಾಮಿಕ ತಗೊಂಡೋಗಿ ಶವ ಹೂಳ್ದ. ಆ ಹೂಳೋದಕ್ಕೆ ಸುಮ್ನೆ ಹೂಳದ್ನ? ಯಾರೋ ಒಬ್ಬ ಹೇಳಿರ್ಬೇಕು. ಇವ್ರು ಹೇಳಿದ ಕೂಡಲೇ ಈ ಅನಾಮಿಕ ಕೇಳಿರ್ಬೇಕು, ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ಬೇಕು. ಆಗಲ್ಲ ಅಂದಾಗ ಆತ ಬಲವಂತ ಮಾಡಿರ್ಬೇಕು. ಇಲ್ಲ, ನೀನು ಈ ಕೆಲಸ ಮಾಡಲೇಬೇಕು ಅಂತ. ಆ ಬಲವಂತ ಮಾಡಿದಂಥ ವ್ಯಕ್ತಿ ಯಾರು ಅದು ಕೂಡ ಗೊತ್ತಾಗಬೇಕು, ನೀನು ಹೇಳಬೇಕು ಅಂತ. ಇನ್ನು ಆ ಬಲವಂತ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಈಗಲೂ ಜೀವಂತ ಇದ್ದಾರಂತ. ಯಾಕಂದ್ರೆ ಇದು 10 ವರ್ಷ ಹಿಂದಿನ ಕತೆ. ಇದು 10 ವರ್ಷ ಹಿಂದಿನ ಕತೆ. 10 ವರ್ಷ ಆದ್ಮೇಲೆ ಇತ್ತ ಬಂದಿರೋದು. ನಾನು ಅದಕ್ಕೊಂದು ಕತೆ ಹೇಳ್ತೀನಿ, ಇದೆಲ್ಲ ಮುಗಿದ್ಮೇಲೆ. 10 ವರ್ಷ ಎಲ್ಲಿದ್ದ ಆತ, ಏನು ಮಾಡ್ತಾ ಇದ್ದ ಅಂತ ನೋಡಿ. 10 ವರ್ಷ ಆದ್ಮೇಲೆ ಬಂದಿರೋದ್ರಿಂದ ನಾವು 7 ವರ್ಷ ಒಬ್ಬ ವ್ಯಕ್ತಿ ಕಾಣಲಿಲ್ಲ ಅಂತಂದ್ರೆ ಆ ವ್ಯಕ್ತಿನ ನಾವು ಇಲ್ಲ ಅಂತ ಹೇಳಿ ಪರಿಗಣಿಸ್ತೀವಿ. ಸೊ ಆಯ್ತಾ? ಸೊ ಹಾಗಾಗಿ ಈಗ ಬದುಕಿದ್ದಾನ ಅನ್ನುವಂಥ ಮಾಹಿತಿ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ ಬುರುಡೆ ಎಲ್ಲಿಂದ ತಂದೆ? ಎಸ್, ಹೌದು, ಎಲ್ಲಿಂದ ಬೇಕಾದ್ರೂ ತಂದಿರ್ಬೋದು, ಯಾರಿಗೆ ಗೊತ್ತು. ಆತ ಆರೋಪ ಮಾಡ್ತಿರುವಂತೆ ಅದು ನಿಜನೂ ಇರಬಹುದು, ಅಥವಾ ಇಲ್ಲಿ ಏನೋ ಬೇರೆ ರೀತಿ ಷಡ್ಯಂತ್ರಗಳು ಇರಬಹುದು. ಆಯ್ತಾ? ಸೊ ಗೊತ್ತಿಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಇಡ್ತಾ ಇದ್ದಾರೆ, ಈ ಬುರುಡೆ ನೀನು ಎಲ್ಲಿಂದ ತಂದೆ ಅಂತ. ಓಕೆ, ಒಂದು. ಆಮೇಲೆ, ಹೂತಿದ್ದ ಶವಗಳ ಪೈಕಿ ಪರಿಚಿತ ವ್ಯಕ್ತಿಗಳದ್ದು ಇತ್ತ? ಈಗ ಆತ ಎಷ್ಟೆಲ್ಲ ಹೆಣಗಳನ್ನು ಆತ ಹೂತಿದ್ದಾನೆ, ಅದರಲ್ಲಿ ನಿಂಗೆ ಗೊತ್ತಿರೋ ವ್ಯಕ್ತಿಗಳು ಯಾರಾದರೂ ಇದ್ದಾರಾ? ಖಂಡಿತವಾಗ್ಲಿದ್ದಾರೆ. ಅದಕ್ಕೂ ಒಂದು ಕಥೆ ಇದೆ, ನಾನು ಹೇಳ್ತೀನಿ. ಯಾರಾದರೂ ಇದ್ರಾ, ಗೊತ್ತಿರೋ ವ್ಯಕ್ತಿಗಳು ಇದ್ರಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇದ್ರೆ ಹೇಳಪ್ಪ ಅಂತ. ಬುರುಡೆ ತೆಗೆಯಲು ಒಬ್ಬನಿಂದ ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆ ಒಂದು ರೀತಿಯಲ್ಲಿ ಕೇಳೋದು ಹೇಗೆ ಅಂತ. ಯಾಕಂತಂದ್ರೆ ಅಷ್ಟೆಲ್ಲ ಹುಣಿರೋನಿಗೆ ಒಂದು ಬುರುಡೆ ತೆಗೆಯೋದು ಕಷ್ಟನಾ? ಈಸಿಯಾಗಿ ತೆಗಿತಾನೆ. ಆದ್ರೂ ಪ್ರಶ್ನೆ ಅಂತೂ ಇಟ್ಟೇ ಇಡ್ತಾರೆ. ಬುರುಡೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ನೀನು ಒಬ್ಬನಿಂದನೇ. ಆಯ್ತಾ? ಒಬ್ಬನಿಂದ ಹೂಳೋಕ್ಕೂ ಸಾಧ್ಯ ಇಲ್ಲ, ಒಬ್ಬನಿಂದ ಬುರುಡೆ ತೆಗೆಯೋಕ್ಕೂ ಸಾಧ್ಯ ಇಲ್ಲ. ಸೊ ಇದು ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಇನ್ನು ನಿಮಗೆ ಸಹಕರಿಸಿದವರು ಯಾರು, ಎಷ್ಟು ಮಂದಿ ಇದ್ರು? ಯಾರೆಲ್ಲ ನಿಮಗೆ ಈ ಕೆಲಸ ಮಾಡೋದಕ್ಕೆ ಸಹಕರಿಸಿದ ಯಾರಿದ್ದಾರೆ ಮತ್ತು ಎಷ್ಟು ಮಂದಿ ಇದ್ರು ಅಂತ. ಇನ್ನು ಬುರುಡೆ ತೆಗೆಯುವಾಗ ವಿಡಿಯೋ ಮಾಡಿದ್ಯಾರು? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಯಾಕಂತಂದ್ರೆ, ನಾನು ಬುರುಡೆ ತೆಗಿತೀನಿ ಅಂದಾಗ ನೀನು ವಿಡಿಯೋ ಮಾಡ್ಕೊಳ್ಳಪ್ಪ ಅಂತ ಒಬ್ರು ಇರ್ತಾರೆ. ಯಾರದು ವಿಡಿಯೋ ಮಾಡಿದ್ರು? ಯಾವ ಸ್ಪಾಟು, ಯಾವ ಜಾಗದಲ್ಲಿ ನೀನು ಬುರುಡೆ ತೆಗೆದೆ, ನೀನು ಹುಣಿದ ಜಾಗದಲ್ಲೇ ಬುರುಡೆ ತೆಗೆದ, ಆ ಬುರುಡೆ ತೆಗೆದು ವಿಡಿಯೋ ಮಾಡಿದ್ ಯಾರು ಅಂತ. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಖ್ಯಸ್ಥರೇ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಅನಾಮಿಕ ಉತ್ತರ ಕೊಡಬೇಕು. ಈಗ ಅನಾಮಿಕನಿಗೆ ವೈಯಕ್ತಿಕ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ, ಅನಾಮಿಕ ಇದಕ್ಕೆಲ್ಲ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾನೆ ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. 2014ರಲ್ಲಿ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿತ್ತು? ಯಾಕಂತ ಹೇಳಿದ್ರೆ, ಅಷ್ಟೊಂದು ಶವಗಳನ್ನ ಹುತ್ತಾಕ್ತಾ ಇರುವಂತ ಸಂದರ್ಭದಲ್ಲಿ ಆತನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮಾನಸಿಕ ಹಿಂಸೆ ವ್ಯಕ್ತಿಯಿಂದ ಆಗಿತ್ತಾ?
ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಅಂದ್ರೆ ಮೇಲ್ವಿಚಾರಕ್ಕೆ ನಿನ್ಗೆ ಏನಾದರೂ ಮಾನಸಿಕ ಹಿಂಸೆ ಕೊಡ್ತಾ ಇದ್ನಾ ಅಥವಾ ಇದನ್ನ ಮಾಡಲೇಬೇಕು, ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನನ್ನೇ ಮುಗಿಸ್ಬಿಡ್ತೀವಿ, ಈ ಥರನವ್ರು ಏನಾದರೂ ಜೀವ ಬೆದರಿಕೆ ಹಾಕ್ತಾ ಇದ್ದ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಕ್ವಶನ್ ಎತ್ತಿದ್ದಾರೆ. ಅವ್ರು ಯಾರ ಸಂಪರ್ಕದಲ್ಲಿ ಇದ್ರು, ಇದು ಇಂಪಾರ್ಟೆಂಟ್. ಯಾರು ನಿಮಗೆ ಮೇಲ್ವಿಚಾರಕರು ನಿಮ್ಗೊಂದು ಮಾರ್ಗದರ್ಶನ ಕೊಡ್ತಾ ಇದ್ರಲ್ಲ, ಈಗ ಕಾರಲ್ಲಿ ಶವಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು, ಅದು ಆ ಶವ ಯಾವ ಪರಿಸ್ಥಿತಿಯಲ್ಲಿತ್ತು, ಸೊ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಾ ಇಲ್ವಾ, ಅಥವಾ ಕಾಲು ಕೈನೆಲ್ಲ ಕಟ್ ಹಾಕಿದ್ರು, ಕೆಲವುದೆಲ್ಲ ಸ್ಕೂಲ್ ಬ್ಯಾಗ್ ಇದೆ ಅಂತ ಹೇಳಿದ್ರು, ಕೆಲವುದೆಲ್ಲ ಎಷ್ಟು ವರ್ಷ ಅಂದ್ರೆ 14 ವರ್ಷದ ಬಾಲಕ ಇರ್ಬೋದು, ಅಥವಾ 22 ವರ್ಷದವರು, ಮಹಿಳೆಯರು ಅಥವಾ ಪುರುಷರು, ಈ ಥರದ್ದೆಲ್ಲ ಇದೆ. ಸೊ ಅವ್ರನ್ನ ಯಾರ್ಯಾರು ಶವ ಯಾವ ರೀತಿಯಾಗಿ ಇತ್ತು ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲೈಂಗಿಕ ಕಿರುಕುಳಕ್ಕೀಡಾದ ಬಾಲಕಿ ಜೊತೆಗೆ ಏನು ಸಂಬಂಧ ಅಂದ್ರೆ ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ, ಯಾರಿ ಅನಾಮಿಕ ಇದ್ದಾನೆ ಆತನ ಕುಟುಂಬಸ್ಥರು ಯಾರಿಗೂ ಒಂದು ಲೈಂಗಿಕ ಕಿರುಕುಳ ಆಗಿದೆ ಅಂತೆ, ಅದ್ರ ಬಗ್ಗೆನೂ ಈತ ಕೇಳಿದ್ದಾನೆ. ಸೊ ಇನ್ನೊಂದು ಕಡೆಯಲ್ಲಿ ಆ ಸಂದರ್ಭದಲ್ಲಿ ಬಾಲಕಿ ಯಾವ ವಯಸ್ಸಿನಲ್ಲಿ ಇದ್ಲು ಅಂದ್ರೆ ಈತನ ಕುಟುಂಬದ ವರ್ಗದಲ್ಲೇ ಒಬ್ರಿಗೆ ಆಗಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಈತನ ಮನಸ್ಥಿತಿ ಯಾವ ರೀತಿ ಆಗಿದೆ, ಈತನ ಮಾನಸಿಕ ಸ್ಥಿಮಿತಿ ಯಾವ ರೀತಿಯಾಗಿದೆ, ಅದು ಕೂಡ ಇಂಪಾರ್ಟೆಂಟ್. ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ರು. ಸೊ ಅವರು ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ದು ಹೇಗೆ ಅಂದ್ರೆ, ಈಗ ಆದ್ರ ಮೇಲೆ ಇವ್ರ ಕುಟುಂಬದ ಸಂಪರ್ಕಕ್ಕೆ ಹೇಗೆ ಬಂದ್ರು, ಅವ್ರಿಗೆ ಏನು ಹೇಳಿದ್ರು, ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ, ಅಥವಾ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಿದ್ರು, FIR ದಾಖಲು ಮಾಡ್ಕೊಂಡಿದ್ರ, ಅಥವಾ ಈತನಿಗೆ ಏನಾದರೂ ಬೆದರಿಕೆ ಹಾಕಿ ಕಳಿಸ್ಕೊಟ್ರಾ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮೇಲೆ ಸಾಕಷ್ಟು ಅಪವಾದ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಯಾವ ದಿನಾಂಕದಂದು ಧರ್ಮಸ್ಥಳದಿಂದ ತೆರಳಿದ್ರು ಅಂದ್ರೆ, ಈತ ಕುಟುಂಬ ಸಮೇತ ಧರ್ಮಸ್ಥಳದಿಂದ ಹೋದ್ರ, ಅಥವಾ ಈತ ಒಬ್ಬನೇ ಹೋದ್ನಾ, ಅಥವಾ ಹೆಂಡತಿ ಮಕ್ಕಳು ಬೇರೆ ಬೇರೆ ಯಾರೆಲ್ಲ ಇದ್ರ ಆ ಎಲ್ಲರೂ ಸೇರಿ ನಮ್ಮ ಸ್ಟೇಟ್ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರ, ಅಲ್ಲಿ ಯಾವ ರೀತಿಯಾಗಿ ವಾಸವನ್ನ ಮಾಡ್ಕೊಂಡಿದ್ರು, ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಬೆದರಿಕೆ ಕರೆಗಳು ಬಂದಿದೆಯಾ, ಅಥವಾ ಇವ್ರು ಏನಾದ್ರು ನಿಮ್ಮನ್ನ ಸರ್ಚ್ ಮಾಡುವಂತ ಪ್ರಯತ್ನ ನಡೆಸಿದ್ರ ಅಂದ್ರೆ ಮೇಲ್ವಿಚಾರಕರು. ಯಾಕಂತ ಹೇಳಿದ್ರೆ ಒಂದೆರಡು ಹೆಣ ಅಲ್ಲ, ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿದ್ದಾರೆ ಇದೇ ವಿಚಾರಕ್ಕೆ. ಇಡೀ ಕುಟುಂಬ ಹೋದ್ರ ಅಥವಾ ಯಾರಿದ್ರು ಅಂದ್ರೆ, ನಾನು ಈಗಲೇ ಹೇಳಿದೆ ಅಂದ್ರೆ ನೀವು ಒಬ್ಬರೇ ಈ ಸ್ಟೇಟ್ ಬಿಟ್ಟು ಹೋದ್ರ, ಅಥವಾ ನಿಮ್ಮ ಜೊತೆ ಹೆಂಡತಿ ಮಕ್ಕಳು ಅಥವಾ ಬೇರೆ ಕುಟುಂಬದವ್ರದವರು ಅವರೆಲ್ಲರೂ ಇದ್ರಾ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆಲ್ಲ ಆನ್ಸರ್ ಕೊಡಬೇಕಾಗತ್ತೆ. ಜೊತೆಗೆ ಇನ್ ಕೇಸ್ ಈ ತನಿಖೆ ಹಂತ ಮುಂದುವರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದವ್ರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭ ನಿಮ್ಮ ಮಾನಸಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾಕಂತ ಹೇಳಿದ್ರೆ ಈಗ ಈತನಿಗೆ ಏನಾದರೂ ಬದುರಿಸುವಂಥ ಪ್ರಯತ್ನ ಮಾಡಿದ್ರೆ ಹೆಂಡತಿ ಮಕ್ಕಳಿಗೂ ಹೆದರಿಸ್ತಾರೆ, ಇದೇ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕುಟುಂಬ ವರ್ಗದವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈತನ ಹೆಂಡತಿ ಮಕ್ಕಳನ್ನು ಪ್ರಶ್ನೆ ಮಾಡುವಂಥ ಪ್ರಯತ್ನ ಕೂಡ ನಡೆಯುತ್ತೆ. ನೀವು ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ? ಅಷ್ಟೆಲ್ಲ ಭಯಭೀತಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನೀವ್ಯಾಕೆ ಪೊಲೀಸ್ನವರು ಸಂಪರ್ಕ ಮಾಡಿಲ್ಲ, ನೀವ್ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನನಗೆ ಈ ಥರ ಬೆದರಿಕೆ ಆಗ್ತಾ ಇದೆ, ಈ ಥರ ಹೆದರ್ಸ್ತಾ ಇದ್ದಾರೆ, ಈ ಶವಗಳನ್ನು ಹೂತು ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾರೆ, ನೀವ್ಯಾಕೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಆ ಸಮಯದಲ್ಲಿ ನಿಮ್ಮ ಕುಟುಂಬ ಸುರಕ್ಷಿತವಾಗಿತ್ತಾ ಅಂದ್ರೆ ಭಯಭೀತಿಯಲ್ಲಿ ಇದೆಯಾ, ಸುರಕ್ಷಿತವಾಗಿದೆಯಾ, ಆತಂಕದಲ್ಲಿ ಇದೆಯಾ, ಅದ್ರ ಬಗ್ಗೆನೂ ಕೂಡ ಕೇಳಿದ್ದಾರೆ. ಯಾರಾದ್ರೂ ಹುಡುಕಾಟ ಅಥವಾ ಬೆದರಿಕೆ ಹಾಕಿದ್ರಾ? ಇಲ್ಲೂ ಕೂಡ ಹಾಕ್ತಾನೆ ಇರಬಹುದು, ಯಾರಿಗ್ ಗೊತ್ತು. ಅದಕ್ಕೋಸ್ಕರ ಈ ತರ ಸೇಫ್ಟಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಿರುಕುಳ ನೀಡಿದ ವ್ಯಕ್ತಿಗಳನ್ನ ಹೇಗೆ ಗುರುತಿಸ್ತೀರಾ ಅಂದ್ರೆ, ಈಗ ಮುಂದಿನ ದಿನಮಾನಗಳಲ್ಲಿ ಈಗ ತನಿಖೆ ಆದಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ, ಸ್ಪಾಟ್ ಮಹಾಜರನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿರುಕುಳ ನೀಡಿರುವಂಥ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ನೀವು ಗುರುತಿಸ್ತೀರಾ ಅಂತ. ಆತ ಇದ್ನ ಜೀವಂತವಾಗಿ ಅಥವಾ ಸತ್ತೋದ್ನ ಇದನ್ನು ಕೂಡ ಕೇಳಿರ್ತಾರೆ. ನಿಮ್ಮ ಕುಟುಂಬದ ಸಹಮತ ಪಡೆದುಕೊಂಡಿದ್ದೀರಾ ಅಂದ್ರೆ, ಇದೆಲ್ಲದಕ್ಕೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದೆಯಾ ಅಂತ. ಯಾಕಂತ ಹೇಳಿ ಕೆಲವರೆಲ್ಲ ಇರ್ತಾರಲ್ಲ, ಒಬ್ಬ ಮಾಡುವಂಥ ಸಂದರ್ಭದಲ್ಲಿ ದುಡ್ಡು ಸಿಗತ್ತೆ, ಮತ್ತೊಂದು ಅಂತ ಸಂದರ್ಭದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಅದರಲ್ಲೂ ಕೂಡ ನಿಮ್ಮ ಕುಟುಂಬ ಕೂಡ ಇನ್ವಾಲ್ವ್ ಆಗಿದ್ಯಾ, ಅಥವಾ ನಿಮ್ ಈ ತರ ಬಂದು ಸಾಕ್ಷಿ ಹೇಳೋದಕ್ಕೆ ನಿಮ್ ಕುಟುಂಬದ ಒಪ್ಪಿಗೆ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ನಿಕೇಶ್, ಬಹಳ ಪ್ರಮುಖವಾಗಿ ಇದೊಂದು ಗೊತ್ತಿರಬಹುದು ಕೆಲವಷ್ಟು ಜನರಿಗೆ, ಒಂದಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ನಾವು ಕೂಡ ತಿಳಿಸ್ಕೊಡುವಂತ ಪ್ರಯತ್ನ ಮಾಡೋಣ. ಅಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಅಂದ್ರೆ 2014 ಈ ಸಂದರ್ಭದಲ್ಲಿ ಈತ ಧರ್ಮಸ್ಥಳದಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದ. ಅಂದ್ರೆ ಸಹಜ ಸಾವಾಗ್ಲಿ ಅಥವಾ ಅಸಹಜ ಸಾವಾಗ್ಲಿ ಅದನ್ನ ಹೂಣುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದಲ್ಲ, ಈತ ಹೇಳ್ಕೊಂಡಿರುವಂಥದ್ದು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗಾಗಲೇ. ಒಂದು ಕಥೆ ಅಂದ್ರೆ ಆಲ್ರೆಡಿ ಆ ಪಾಯಿಂಟ್ಸ್ ಅಲ್ಲಿ ಬಂದಿದೆ ಅಲ್ಲಿ. ಏನು ಅಂತಂದ್ರೆ, ಈತನಿಗೆ ಬಂದು ಒಂದಷ್ಟು ಪ್ರಭಾವಿ ವ್ಯಕ್ತಿಗಳಿಂದನೋ ಅಥವಾ ಮಧ್ಯಸ್ಥಿಕೆಯಲ್ಲಿರುವಂಥವ್ರೋ ಮಧ್ಯದಲ್ಲಿರುವಂಥವ್ರೋ ಯಾರೋ ಒಬ್ರು, ನೋಡಪ್ಪ ನೀನು ಈ ಹೆಣ ಹೂಳಬೇಕು, ಈತ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ,
ನನಗದು ಇಷ್ಟ ಇಲ್ಲ. ಆತನಿಗೆ ಪ್ರತಿದಿನ ಆ ಕೆಲಸವನ್ನು ಮಾಡುವಾಗ ಒಂದು ರೀತಿಯಲ್ಲಿ ಕಾಡ್ತಾ ಇತ್ತು, ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ. ಆದ್ರೆ ಬಲವಂತಕ್ಕೆ ಬಿದ್ದು ಆತ ಆ ಕೆಲಸವನ್ನ ಮಾಡ್ತಿದ್ದಂತೆ, ಬಲವಂತಕ್ಕೆ ಬಿದ್ದು ಅದನ್ನ ಹೂಳೋ ಕೆಲಸ ಮಾಡ್ತಿದ್ದಂತೆ. ಇವನು ನೋಡೋ ತನಕ ನೋಡ್ದ, ನೀವು ಅದೇ ಕೆಲಸ ಮಾಡ್ತೀರಿ, ನಾವಿಬ್ರು ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ನೋಡೋ ತನಕ ನೋಡ್ತೀವಿ, ತಲೆ ಕೆಡುತ್ತೆ. ಯಾವಾಗ ನಮ್ಮ ಕುಟುಂಬದ ಬುಡಕೆ ಅದು ಬಂತು ಅಂದಾಗ ಹೇಗಾಗುತ್ತೆ? ಹಾಗೆ ಈ ಅನಾಮಿಕ ವ್ಯಕ್ತಿಗೆ ಆತನ ಕುಟುಂಬದ ಒಬ್ಬ ಹೆಣ್ಣು ಮಗಳನ್ನ ಲೈಂಗಿಕವಾಗಿ ಬಳಸ್ಕೊಂಡು ಅದೇ ಹೆಣವನ್ನ ಈತನ ಕೈಯಲ್ಲಿ ತಗೊಂಡು ಹೋಗ್ಬಿಟ್ಟು ಹೂಣಪ್ಪ ಅಂತಂದ್ರೆ ಹೆಂಗ್ ಸಾಧ್ಯ? ಅದು ಎಷ್ಟು ಭಾವನಾತ್ಮಕ ಸಂದರ್ಭ ಅದು. ಆ ಕುಟುಂಬದ ಹೆಣ್ಣು ಮಗುವನ್ನ ತಗೊಂಡೋಗಿ ಹೂಳೋದು ಅಂದ್ರೆ ಆ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಸತ್ಯನ ಸುಳ್ಳೋ ಸೆಕೆಂಡ್ರಿ, ಆ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಯಾವಾಗ ಆತ ತನ್ನ ಕುಟುಂಬದ ಹೆಣ್ಣು ಮಗುವನ್ನ ಅತ್ಯಾಚಾರಕ್ಕೊಳಗಾದ ಬಾಲಕಿಯನ್ನ ಆತ ಹೂಳಿದ್ದಾನೆ ಎನ್ನುವಂಥ ವಿಚಾರ, ಎನ್ನಲಾದಂಥ ವಿಚಾರ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ ಈಗ. ಇದನ್ನ ಮನಗಂಡಂತ ಈತ, ನನಗೆ ಈ ಸವಾಸನೆ ಬೇಡ, ಇವ್ರ ಸವಾಸನೆ ಬೇಡ, ಇಲ್ಲಿದ್ರೆ ಧರ್ಮಸ್ಥಳದಲ್ಲಿ ನಾನಿದ್ರೆ ನನ್ನ ಕತೆ ಏನಾಗುತ್ತೋ ಗೊತ್ತಿಲ್ಲ, ನಾನು ಎಷ್ಟು ಪಾಪ ಸುತ್ಕೊಳ್ತೀನೋ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದ ಈತ ಕುಟುಂಬ ಸಮೇತವಾಗೋದು ಅಥವಾ ಒಬ್ಬನೇ ಓದೋ ಅದಂತೂ ಕ್ಲಾರಿಫಿಕೇಶನ್ ಇನ್ನೂ ಸಿಗಬೇಕು. ಒಟ್ಟಾರೆ ಕರ್ನಾಟಕ ರಾಜ್ಯವನ್ನ, ಧರ್ಮಸ್ಥಳವನ್ನ ಬಿಟ್ಟು ತುಂಬಾ ದೂರ ಹೋಗಿದ್ದಂತೂ ಸತ್ಯ. ಅಂದ್ರೆ ರಾಜ್ಯವನ್ನೇ ಬಿಟ್ಟು ಈತ ಹೋಗಿದ್ದ. ಆ ರಾಜ್ಯವನ್ನೇ ಬಿಟ್ಟು ಹೋಗಿ ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಏನು ಅಂದ್ರೆ ಕರ್ನಾಟಕದಲ್ಲಿ ಇರಲಿಲ್ಲ, ಆದ್ರೆ ಈತ ಯಾವ ರಾಜ್ಯದಲ್ಲಿದ್ದ, ಅಲ್ಲೇನ್ ಮಾಡ್ತಾ ಇದ್ದ, ಯಾಕೆ ಈತನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಆಮೇಲೆ ಇಲ್ಲಿವರೆಗೂ ಸುಮ್ಮನೆ ಇದ್ದ, ಯಾಕೆ ಈತ ವಾಪಸ್ ಬಂದ ಇಲ್ಲಿಗೆ ಅಂತಂದ್ರೆ, ಯಾವಾಗ ವಾಪಸ್ ಮತ್ತೆ ಈ ಓಮ್ ಪಿಕ್ಚರ್ ರಿಲೀಸ್ ಆದಂಗೆ, ಯಾವಾಗಲೂ ಓಮ್ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೋ ಅವಾಗೆಲ್ಲ 100 days, ಅದೇ ತರ ಈಗಲೂ ಕೂಡ ಜೀವಂತವಾಗಿರೋ ಸ್ಟೋರಿ ಅಂತಂದ್ರೆ ಆ ಹೆಣ್ಣು ಮಗಳದ್ದು. ಆ ಹೆಣ್ಣು ಮಗಳದ್ದು ನಾನು ಹೆಸರು ಹೇಳಂಗಿಲ್ಲ, ಹೆಸರು ಹೇಳಿದ್ರೆ ನೋಟಿಸ್. ಸೊ ಹಾಗಾಗಿ ಆ ಹೆಣ್ಣು ಮಗಳ ಸ್ಟೋರಿ ಯಾವಾಗ ದೊಡ್ಡ ಮಟ್ಟಕ್ಕೆ ಸ್ಪ್ರೆಡ್ ಆಯಿತು, ದೊಡ್ಡ ಮಟ್ಟಕ್ಕೆ ಇಡೀ ಸ್ಟೇಟ್ ಲೆವೆಲ್ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು, ಆಗ ಆತ ಒಂದು ಧೈರ್ಯವನ್ನು ತುಂಬಿಕೊಂಡು ಬಂದ, ರಾಜ್ಯಕ್ಕೆ ಎಂಟ್ರಿ ಕೊಟ್ಟ. ಇಲ್ಲ, ನಾನು ಮುಕ್ತವಾಗಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಓಪನ್ ಅಪ್ ಆಗಿ ನಾನು ನಿಂತ್ಕೊಂಡು ಮಾತನಾಡ್ತೀನಿ, ನಾನು ಇರೋ ಸತ್ಯಗಳನ್ನ ಹೇಳ್ತೀನಿ, ಸಾಕ್ಷಿಗಳನ್ನು ಹೇಳ್ತೀನಿ ಅಂತ ಯಾವಾಗ ಆತ ಎಂಟ್ರಿ ಕೊಟ್ಟ, ಭೇಟಿ ಮಾಡಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ, ಮತ್ತೆ ಗಿರೀಶ್ ಮಟ್ಟಣ್ಣನವ್ರನ್ನ, ಮತ್ತೆ ಅದು ಯಾರೋ ಸಮೀರ್ ಅವರೆಲ್ಲ ಇದಾರಲ್ಲ, ಅವ್ರನ್ನೆಲ್ಲರೂ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಮಾತನಾಡಿಕೊಂಡು ಆಮೇಲೆ ಅದನ್ನು ಒಂದು ಪಬ್ಲಿಷ್ ಮಾಡಿ ಈಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು ಕಡೆ SIT ತನಿಖೆ ಚುರುಕುಗೊಳ್ತಾ ಇದೆ. ಆದರೆ ಇಲ್ಲೊಂದು ಬಹಳ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ, SITಗೂ ಕೂಡ ಸಾಕಷ್ಟು ಸವಾಲಿದೆ ದಿವಿತ್. ಯಾಕಂತ ಹೇಳಿದ್ರೆ, ಈ ಹಿಂದೆ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಬ್ರು ಹೇಳಿದ್ರು, ಈಗ ಹಿಂದೂ ಧರ್ಮದಲ್ಲಿ ಒಂದ್ಸತಿ ಶವ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನ ಮೇಲಕ್ಕೆ ತೆಗೆದ್ರೆ ಆತ್ಮಗಳಿಗೆ ಶಾಂತಿ ಸಿಗೋಲ್ಲ, ಅದ್ರಲ್ಲಿ ಸಾಕಷ್ಟುಗಳಿದೆ. ಆದರೆ ಅಲ್ಲಿ ಲೈಂಗಿಕ ಕಿರುಕುಳನ್ನು ಅಥವಾ ಮತ್ತೊಂದು ಮಗದೊಂದು ಆಗಿ ಹೆಣ ಹೂತಿದ್ರಲ್ಲ, ಆ ಸಂದರ್ಭದಲ್ಲಿ ಏನು ಅದಕ್ಕೆ ಗೌರವ ಕೊಟ್ಟಿದ್ರು? ಆ ಹೆಣಗಳಿಗೆ ಏನು ಗೌರವ ಕೊಟ್ಟಿದ್ರು ಇವರು? ಹಾಗೆ ತಗೊಂಡೋಗಿ ಹುಗ್ದಾಕ್ಬಿಟ್ಟಿದ್ರಲ್ಲ ಇವರು, ಕೈಕಾಲು ಕಟ್ಟದಿದೆ, ಬೇರೆ ಇದೆ, ಆ ಥರದಲ್ಲಿದೆ, ಏನು ಗೌರವ ಕೊಟ್ಟಿದ್ರು? ಆರೋಪಗಳಷ್ಟೇ. ಇವಾಗ ಟೆಕ್ನಾಲಜಿ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ಈಗ ಸ್ಕ್ಯಾನ್ ಮಾಡ್ಬೋದು, ಈಗ ಭೂಮಿ ಒಳಗಿನ ಸ್ಕ್ಯಾನ್ ಮಾಡ್ಬೋದು. ಈಗ ಶಿರೂರಲ್ಲಿ ಲಾಸ್ಟ್ ಟೈಮ್ ಮಳೆಗಾಲ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಸ್ಥಿತಿ ಉಂಟಾದಂಥ ಸಂದರ್ಭದಲ್ಲಿ ಶಿರೂರಲ್ಲಿ, ಸೊ ಇಲ್ಲಿ ಕೇರಳ ಡ್ರೈವರು ಕಾಣೆ ಆದಂಥ ಸಂದರ್ಭದಲ್ಲಿ ಮಣ್ಣಿನ ಅಡಿಗಡೆ ಸ್ಕ್ಯಾನ್ ಮಾಡಿಲ್ವಾ? ಹಾಗಾದ್ರೆ ಶವ ಇದ್ರೂ ಸಿಗುತ್ತೆ, ಸ್ಕ್ಯಾನ್ ಮಾಡ್ಬೋದು. ಆದರೆ ಇನ್ನೊಂದು ಸವಾಲು ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಅಲ್ಲಿ ಶವ ಇತ್ತು ಅಂತ ಹೇಳಿದ್ರೆ, ತಲೆ ಬುರುಡೆನೋ ಮತ್ತೊಂದು ಏನಾದರೂ ಮೂಳೆ ಸಿಕ್ಕಿದ್ರೆ DNA ಪರೀಕ್ಷೆ ಕೂಡ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಸವಾಲು, SIT ಅವರಿಗೆ DNA ಮ್ಯಾಚ್ ಆಗಬೇಕು, ಅವ್ರ ಕುಟುಂಬದವ್ರಿಗೆ ಯಾರಂತ ಗೊತ್ತಾಗಬೇಕಾಗತ್ತೆ. ಮುಂಚೆ ಆದರೆ ಓಕೆ, ಇನ್ ಕೇಸ್ ಅಲ್ಲಿ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ, ಸ್ಕೂಲ್ ಬ್ಯಾಗು ಮತ್ತೊಂದು ಮಗದೊಂದು ಎಲ್ಲ ಒಟ್ಟಿಗೆ ಅದರಲ್ಲಿ ಹೆಣದ ಜೊತೆ ಹೂತಾಕ್ಬಿಟ್ಟಿದೆ ಅಂತ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಇವಾಗ ಎಷ್ಟೇ ಆದರೂ ಪ್ಲಾಸ್ಟಿಕ್ ಬ್ಯಾಗ್ ಅಂತ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ವರ್ಷ ಆದರೂ ಅದು ಕರ್ಗಲ್ಲ ಅಂತ ಹೇಳ್ತಾರೆ ಭೂಜ್ಞಾನ ತಜ್ಞರು. ಅದು ಇನ್ ಕೇಸ್ ಇದ್ರೆ ಸ್ವಲ್ಪ ಒಂದು ಮಟ್ಟಿಗೊಂದು ಡೀಟೇಲ್ಸ್ಗಳು ಸಿಗಬಹುದು. ನೋಡೋಣ ಏನಾಗುತ್ತೆ ಅಂತ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಡೈಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀವಿ. ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, SIT ಯಾವ ರೀತಿಯಾಗಿ ತನಿಖೆಗಳನ್ನ ನಡೆಸ್ತಾ ಇದೆ, ತನಿಖೆ ಸಂದರ್ಭದಲ್ಲಿ ಏನೇ ಈ ಮಾಹಿತಿಗಳು ಸಿಗ್ತಾ ಇವೆ, ಅವೆಲ್ಲವನ್ನು ಕೂಡ ರೆಬೆಲ್ ಟಿವಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ.